ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಇವತ್ತು ಟೊಮೆಟೊ ಚಟ್ನಿ ಮಾಡೋಣ ಅಂತ 1 kg ಟೊಮೆಟೊ ತೊಗೊಂಡಿದ್ದೀವಿ. ಅದನ್ನು ಈ ಥರ ಸೀಡ್ಸ್ ಎಲ್ಲ ತೆಕ್ಕೊಂಡಿದ್ದೀವಿ. ಸೀಡ್ಸ್ ಇದ್ದರೆ ಕಹಿ ಬರುತ್ತೆ ಅಂತ ಎಲ್ಲ ಸೀಡ್ಸ್ ತೆಗೆದಿದ್ದೀವಿ. ಮತ್ತು ಈ ಥರ ಕಟ್ ಮಾಡಿಬಿಟ್ಟು ಫುಲ್ ಟೊಮೆಟೊನ ಈ ಥರ ಕಟ್ ಮಾಡಿ, ಟೊಮೆಟೊ ಜಾಸ್ತಿ ಇದ್ದರೆ ಮನೇಲಿ ಹಾಳಾಗ್ತಾ ಇದೆ ಅಂತ ಹೇಳಿದ್ರೆ ಈ ಥರ ಮಾಡಿಕೊಂಡ್ರೆ 1 ವಾರ ಗಂಟ ಸ್ಟೋರ್ ಮಾಡ್ಬೋದು. ಚಪಾತಿ, ರೈಸು, ದೋಸೆ ಜೊತೆ ಎಲ್ಲ ಚೆನ್ನಾಗಿರುತ್ತೆ ಇದೆ. ಈಗ ಇದನ್ನೆಲ್ಲ ಕಟ್ ಮಾಡಿಟ್ಕೊಂಡಿದ್ದೀವಿ. ಈ ಥರ ಪೀಸ್ ಮಾಡಬೇಕು. ಮತ್ತು ಇದಕ್ಕೆ ಬೇಕಾಗಿರೋದು ಒಗ್ಗರಣೆ ಮಾಡೋಕ್ಕೆ ಸ್ವಲ್ಪ ಜೀರಿಗೆ, ಸಾಸಿವೆ, ಮೆಣಸು, ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ. ಇದು ಕಾಲ ಜೀರಾ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀವಿ. ಮತ್ತು 1/2 ಕಪ್ಪು ಬೆಲ್ಲ ತೊಗೊಂಡಿದ್ದೀವಿ. ಇದು ಹುಳಿ ಸ್ವೀಟ್ 2 ಇರುತ್ತೆ. ಅದಕ್ಕೆ 1 ಲೆಮನ್ ತೊಗೊಂಡಿದ್ದೀವಿ, ರಸ, 1 ಲೆಮನ್ ರಸ, 1/4 ಸ್ಪೂನ್ ಅರಿಶಿನ, 1/4 ಸ್ಪೂನು ಚಿಲ್ಲಿ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ 1/4 ಸ್ಪೂನ್ ಧನಿಯಾ ಪೌಡರ್ ತೊಗೊಂಡಿದ್ದೀವಿ. ಇದನ್ನೆಲ್ಲ ಈಗ ಮಿಕ್ಸಿಗೆ ಹಾಕ್ಕೊಳ್ತೀವಿ. ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಥರ ಮಾಡ್ತೀವಿ. ಇದನ್ನು ಪೇಸ್ಟ್ ಮಾಡಿದ್ದೀವಿ, ಗ್ರೈಂಡ್ ಮಾಡ್ಕೊಂಡಿದ್ದೀವಿ. ಒಗ್ಗರಣೆ ಮಾಡೋಕ್ಕೆ ರೆಡಿ ಮಾಡ್ತೀವಿ. ಒಂದು ಕಡಾಯಿ ಇಟ್ಟಿದ್ದೀನಿ. ಅದ್ರಿಗೆ ಆಯಿಲ್ ಹಾಕೊಳ್ಳೋಣ. ಒಂದು ಬಿಸಿ ಆಗಿದೆ. ಈಗ ಇದರಲ್ಲಿ ನೋಡಿಸಿರೋಂಥದ್ದೆಲ್ಲ ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ಮತ್ತು ಹಿಂಗು ಹಾಕ್ತಾ ಇದ್ದೀನಿ. ಇದರಲ್ಲಿ ಟೊಮೆಟೊ ಪ್ಯೂರಿ ಹಾಕ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಹೊರಗಡೆ ನಿಮಗೆ ಹೋದಾಗ ಹೋಟ್ಲಲ್ಲಿ ಇಷ್ಟ ಆಗಿಲ್ಲ ಅಂದರೆ ಈ ಥರ ಮಾಡ್ಕೊಂಡು ಚಪಾತಿ ಜೊತೆ ತಿನ್ಬೋದು. 1 ವಾರ ಏನಾಗಲ್ಲ. ಫ್ರಿಜ್ಜಲ್ಲಿ ಇಟ್ಕೊಂಡು ಆರಾಮಾಗಿ, ಟೈಮ್ ಇಲ್ಲ ಅಂದರೂ ದೋಸೆ ಇದ್ದರೆ, ದೋಸೆ ಇಟ್ಟಿದ್ರೆ ಈ ಥರ ಚಟ್ನಿಯಲ್ಲಿ ಯೂಸ್ ಮಾಡ್ಕೊಂಡು ತಿನ್ಬೋದು. ಟ್ರೈ ಮಾಡಿ ನೋಡಿ. ಇದು ಆಗ್ತಾ ಇದೆ. ಇದೊಂದು 1/2 hour ಆಗಬೇಕು. ಇದೆಲ್ಲ ನೀರೆಲ್ಲ ಹೋಗಬೇಕಾಗುತ್ತೆ. ಅದಕ್ಕೆ 1/2 hour ಆವಾಗವಾಗ ಈ ಥರ ತಿರುಗಿ ಕೊಡ್ತಾ ಇರಬೇಕು. 1/2 hour ಆದಮೇಲೆ ಇದಾಗುತ್ತೆ, ಚೆನ್ನಾಗಿರುತ್ತೆ ನೋಡಿ. ಇದಿಷ್ಟ ಆಗಿದೆ. ಇದರಲ್ಲೆಲ್ಲ ನೀರಿನ ಅಂಶ ಎಲ್ಲ ಹೋಗ್ತಾ ಇದೆ. ಇನ್ನೂ ಒಂದು 10 ನಿಮಿಷ ಹಾಕಬೇಕು. ಇದು ಗಟ್ಟಿಯಾಗಿ ಬರಬೇಕು. ಒಂದು 10 ನಿಮಿಷದಲ್ಲಿ ಆಗುತ್ತೆ. ಆವಾಗವಾಗ ಈ ಥರ ಕೈ ಆಡಿಸ್ತಾ ಇದೆ. ಮೀಡಿಯಮ್ ಉರಿಕೊಳ್ಳಿ ಗ್ಯಾಸು. ಇಷ್ಟು ಈಗ ಅಷ್ಟೊಂದು ತಿಕ್ಕಾಗಿದೆ. ಈ ಟೈಮಲ್ಲಿ ಲೆಮನ್ ಜ್ಯೂಸು ಹಾಕ್ಕೊತಾ ಇದ್ದೀನಿ. ನಾನು ಲೆಮನ್ ಜ್ಯೂಸ್ ತೆಗೆದುಕೊಂಡಿಲ್ಲ. ಆ ಲೆಮನ್ ಜ್ಯೂಸು ಎಲ್ಲ ಹಾಕ್ಕೊತಾ ಇದ್ದೀನಿ. ನಾನು ಚಪಾತಿ ಮಾಡ್ತಾ ಇದ್ದೀನಿ, ಅದೇ ಕೈಯೇ ಇದೆ. ಒಂದು 10 ನಿಮಿಷದಲ್ಲಿ ಗಟ್ಟಿ ಆಗುತ್ತೆ. ಕಲರ್ ಎಲ್ಲ ಚೇಂಜ್ ಆಗಿದೆ. ಈ ಟೈಮಲ್ಲಿ ಟೇಸ್ಟ್ ಮಾಡಿಕೊಂಡು ಸಾಲ್ಟ್ ಬೇಕಾದರೆ ಸಾಲ್ಟ್ ಹಾಕ್ಕೊಬೋದು. ಸಾಲ್ಟ್ ಸ್ವಲ್ಪ ಕಡಿಮೆ ಇತ್ತು, ಹಾಕ್ತಿದ್ದೀನಿ. ಈಗ ಆಗಿದೆ ಇದು ಚಟ್ನಿ. ಇದು ಬಿಸಿ ಎಲ್ಲ ಹೋದ್ಮೇಲೆ ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಬೇಕು. ನಿಮಗೆ ಖಾರ ಬೇಕು ಅಂದರೆ ಚಿಲ್ಲಿ ಆ್ಯಡ್ ಮಾಡ್ಕೊಬೋದು. ನಾವು ಖಾರ ಕಡಿಮೆ ಹಾಕಿದ್ದೀವಿ. ನಮಗೆ ಸ್ವಲ್ಪ ಸಿಹಿ ಕಹಿ 2 ಬೇಕು ಅಂತ ಹೇಳ್ಬಿಟ್ಟು ಕಡಿಮೆ ಹಾಕಿದ್ದೀವಿ. ನೀವು ಬೇಕಾದರೆ ಸ್ವಲ್ಪ ಖಾರ ಹಾಕ್ಕೊಬೋದು. ಥ್ಯಾಂಕ್ ಯು ಫ್ರೆಂಡ್. ಅದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್. ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಿ.